ದರ್ಶನ್ ತುಗುದೀಪ್ ಜೈಲಿಗೆ ಹೋದ ನಂತರ ರಕ್ಷಿತ್ ಶೆಟ್ಟಿಗೂ ಕಂಟಕ. ಏನಿದು ಫುಲ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ಫ್ಯಾನ್ಸ್ ಆಗಿರ್ಬೋದು, ಹಾಗೆ ಸ್ಯಾಂಡಲ್ವುಡಲ್ಲಿ ಇರುವಂತಹ ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗಿತ್ತು. ದರ್ಶನ್ ಅವರು ಈ ರೀತಿ ಮಾಡಲು ಸಾಧ್ಯವಿಲ್ಲ ಅಂತ ಕೂಡ ಅವರ ಫ್ಯಾನ್ಸ್ ಗಲಾಟೆನ ಮಾಡ್ತಾಯಿದ್ರು, ಅಥವಾ ಅವರ ಸ್ಟೋರಿಲಾಗಿರ್ಬೋದು ಅಥವಾ ಒಂದು ಪೋಸ್ಟ್ ಮುಖಾಂತರ ಅದು ಶೇರ್ ಮಾಡ್ಕೋತಾಯಿದ್ರು. ನಮ್ಮ ಬಾಸ್ ಆ ರೀತಿ ತಪ್ಪನ್ನು ಮಾಡಲ್ಲ ಅಂತ ಹೇಳಿ ಇನ್ನು ಕೆಲವರು ನಟರು ಕೂಡ ಇದನ್ನು ನಾವು ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ದರ್ಶನ್ ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನು ಕೆಲವೊಬ್ಬರು ಅಂದರೆ ದರ್ಶನ್ ಅವರು ಅರೆಸ್ಟ್ ಆದ ಸ್ವಲ್ಪ ದಿನಗಳ ಕಾಲ ಯಾರೂ ಕೂಡ ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಿರಲಿಲ್ಲ. ಯಾವುದೇ ಮಾಧ್ಯಮದಲ್ಲಾಗಿರ್ಬೋದು ಅಥವಾ ಅವರ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ವಿಷಯದ ಬಗ್ಗೆ ಎಲ್ಲೂ ಶೇರ್ನ ಮಾಡ್ಕೋತಾ ಇರಲಿಲ್ಲ ದರ್ಶನ್ ಅವರ ಸಹ ನಟರುಗಳು. ಸೊ ಅದಾದ ನಂತರ ಪತ್ನಿ ವಿಜಯಲಕ್ಷ್ಮಿನೂ ಕೂಡ, ಮಗ ಆಗಿರ್ಬೋದು ಅಥವಾ ಅವ್ರ ಫ್ಯಾಮಿಲಿ ಯಾರೂ ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಬಂದಿರಲಿಲ್ಲ. ಹಾಗೆಯೇ ಸ್ಯಾಂಡಲ್ವುಡ್ನಲ್ಲಿ ಇರುವಂತಹ ಯಾರೂ ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಬಂದಿರಲಿಲ್ಲ. ಜೈಲಿಗೆ ಹೋದ ನಂತರ ಸ್ವಲ್ಪ ದಿನಗಳ ನಂತರ ಅವರ ಫ್ಯಾಮಿಲಿಯವರಾಗಿರ್ಬೋದು, ಪತ್ನಿ ವಿಜಯಲಕ್ಷ್ಮಿ, ಮಗ, ಹಾಗೆಯೇ ಅವರ ಸಹೋದರ, ಅಮ್ಮ ಎಲ್ಲರೂ ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಹೋದರು. ಅದಾದ ನಂತರ ಸಹ ನಟರು ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಹೋದರು. ರಕ್ಷಿತ್ ಅವರಾಗಿರ್ಬೋದು, ಪ್ರೇಮ್ ಆಗಿರ್ಬೋದು, ಅಥವಾ ತರುಣ್ ಸುಧೀರ್ ಅವರಾಗಿರ್ಬೋದು, ಹಾಗೆಯೇ ಇನ್ನೂ ಕೆಲ ನಟ ನಟಿಯರು ಕೂಡ ದರ್ಶನ್ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿದ್ದಾರೆ. ತರುಣ್ ಸುಧೀರ್ ಅವರು ತಮ್ಮ ಮದುವೆಯ ಆಮಂತ್ರಣನ ಕೊಡೋದಕ್ಕೆ ಹೋಗಿದ್ದಾರೆ. ದರ್ಶನ್ ಅವ್ರಿಗೆ ನಾವು ಈ ಥರ ಮದುವೆ ಆಗ್ತಾ ಇದ್ದೀವಿ ಅಂತ ವಿಷಯನ ತಲುಪಿಸಿದ್ದಾರೆ. ದರ್ಶನ್ ಅವ್ರಿಗೆ ಈ ವಿಚಾರದ ಬಗ್ಗೆ ಮೊದಲೇ ಗೊತ್ತಿತ್ತು. ತರುಣ್ ಅವರ ಪ್ರೀತಿ ಬಗ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರು ಮೊದಲೇ ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ ನಂತರ ದರ್ಶನ್ ಅವರು ಜೈಲಿನಲ್ಲಿ ಇದ್ದಾರೆ ಅನ್ನೋ ವಿಷಯನ ಜೀರ್ಣಿಸ್ಕೊಳ್ಳೋಕೆ ಆಗದೇ ಇರೋಂತಹ ವಿಷಯ ಅದು ಅವರ ಫ್ಯಾನ್ಸ್ ಆಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ಗೆ. ಅದಾದ ನಂತರ ಇನ್ನೊಬ್ಬ ನಟನಿಗೆ ಈ ಒಂದು ಭಯ ಕಾಡ್ತಾ ಇದೆಯಂತೆ. ಸೊ ಏನದು ಎಲ್ಲ ತಿಳಿಸ್ಕೊಡ್ತೀನಿ, ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ್ ತುಗುದೀಪ್ ಜೈಲಿಗೆ ಹೋದ ನಂತರ ರಕ್ಷಿತ್ ಶೆಟ್ಟಿಗೂ ಕಂಟಕ. ದರ್ಶನ್ ತುಗುದೀಪ್ ಕೊಲೆ ಆರೋಪದಲ್ಲಿ ಇದೀಗ ಜೈಲು ಸೇರಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ದರ್ಶನ್ ತುಗುದೀಪ್ ಬಂಧನದ ಸುದ್ದಿ ದೊಡ್ಡ ಆಘಾತ ನೀಡಿದೆ. ಹೀಗಿದ್ದಾಗ ರಕ್ಷಿತ್ ಶೆಟ್ಟಿ ಅವರಿಗೂ ಬಂಧನದ ಭೀತಿ ಕಾಡುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ನಟ ರಕ್ಷಿತ್ ಶೆಟ್ಟಿ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ರೀತಿ ಆತಂಕದ ವಾತಾವರಣ ಎದುರಾಗಿದೆ. ಯಾಕಂದರೆ ಕನ್ನಡ ಸಿನಿಮಾ ರಂಗದ ನಟ ಮತ್ತು ನಟಿಯರಿಗೆ ಒಂದಲ್ಲ ಒಂದು ರೀತಿಯ ಕಂಟಕ ಎದುರಾಗಿ ಪರದಾಡುವ ಸ್ಥಿತಿ ಬಂದಿದೆ. ಅದರಲ್ಲೂ ನಟ ದರ್ಶನ್ ತುಗುದೀಪ್ ಕೊಲೆ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲ್ ಸೇರಿದ ನಂತರ ತಲ್ಲಣ ಸೃಷ್ಟಿಯಾಗಿದೆ. ಇದೇ ಸಮಯದಲ್ಲಿ ಸಿಂಪಲ್ ಸ್ಟಾರ್ ಎಂದು ಬಿರುದು ಪಡೆದ ನಟ ರಕ್ಷಿತ್ ಶೆಟ್ಟಿ ಕೂಡ ಸಮಸ್ಯೆ ಸುಳಿಗೆ ಸಿಲುಕಿದ್ದು ಪೊಲೀಸರಿಂದ ಬಂಧನದ ಭೀತಿ ಎದುರಿಸುತ್ತಿದ್ದಾರಂತೆ. ಅಂದ ಹಾಗೆ ರಕ್ಷಿತ್ ಶೆಟ್ಟಿ ಅವರಿಗೆ ಇದೀಗ ಕಂಟಕ ಎದುರಾಗಲು ಕಾರಣ ಆಗಿರುವುದು ಏನು ಅಂದರೆ ಕಾಪಿರೈಟ್ಸ್. ಅಷ್ಟಕ್ಕೂ ಕಾಪಿರೈಟ್ಸ್ ಉಲ್ಲಂಘನೆ ಆರೋಪ ಹೊತ್ತಿರೋ ರಕ್ಷಿತ್ ಶೆಟ್ಟಿ ಅವರಿಗೆ ಬಂಧನದ ಭೀತಿ ಕಾಡುತ್ತಿದೆ. ಇದೇ ಕಾರಣಕ್ಕೆ ರಕ್ಷಿತ್ ಶೆಟ್ಟಿ ಅವರು ನಿರೀಕ್ಷಣಾ ಜಾಮೀನು ಕೋರಿ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಎಂಬ ಮಾಹಿತಿ ಗಾಂಧಿನಗರದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ರಕ್ಷಿತ್ ಶೆಟ್ಟಿ ತಮ್ಮ ಸಿನಿಮಾದಲ್ಲಿ ಅನುಮತಿ ಇಲ್ಲದೆ 2 ಹಾಡು ಬಳಸಿದ್ದರು ಎಂಬ ಆರೋಪ ಕೇಳಿಬಂದಿತ್ತು. ಇದೇ ವಿಚಾರವಾಗಿ ಇದೀಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ಅವರ ನಿರ್ಮಾಣ ಸಂಸ್ಥೆ ವಿರುದ್ಧವೂ FIR ದಾಖಲಾಗಿದೆ. ಈ ಕಾರಣಕ್ಕೆ ಈಗ ರಕ್ಷಿತ್ ಶೆಟ್ಟಿ ಅವರಿಗೆ ಕಂಟಕ ಎದುರಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಸಿಂಪಲ್ ಸ್ಟಾರ್ ಎಂದು ಅಭಿಮಾನಿಗಳಿಂದ ಬಿರುದು ಪಡೆದಿರುವ ನಟ ರಕ್ಷಿತ್ ಶೆಟ್ಟಿ ಈಗ ನಿರೀಕ್ಷಣಾ ಜಾಮೀನು ಕೋರಿ ಬೆಂಗಳೂರು ಸೆಷನ್ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಬ್ಯಾಚುಲರ್ ಪಾರ್ಟಿ ಸಿನಿಮಾಗಾಗಿ ಅನಧಿಕೃತವಾಗಿ ಈ ಹಾಡನ್ನು ರಕ್ಷಿತ್ ಶೆಟ್ಟಿ ಒಡೆತನದ ನಿರ್ಮಾಣ ಸಂಸ್ಥೆ ಬಳಕೆ ಮಾಡಿಕೊಂಡಿದೆ ಎಂಬ ಆರೋಪ ಇದಾಗಿದೆ. ರಕ್ಷಿತ್ ಶೆಟ್ಟಿ ಅರ್ಜಿಗೆ ಅಪೇಕ್ಷಣೆ ಸಲ್ಲಿಸಲು ಕಾಲಾವಕಾಶ ಕೋರಲಾಗಿದೆ. ಜುಲೈ 24ಕ್ಕೆ ಸೆಷನ್ ಕೋರ್ಟ್ ವಿಚಾರಣೆ ಮುಂದೂಡಿದೆ. ಈ ಹಿನ್ನೆಲೆಯಲ್ಲಿ ರಕ್ಷಿತ್ ಶೆಟ್ಟಿ ಕೇಸ್ ಕೂಡ ಕನ್ನಡ ಸಿನಿಮಾ ರಂಗದಲ್ಲಿ ಸಂಚಲನ ಸೃಷ್ಟಿಸಿದೆ. ಸೊ ಇದ್ರ ಬಗ್ಗೆ ಏನು ತೀರ್ಪು ಸಿಗುತ್ತೆ ಅಂತ 24ರವರೆಗೆ ಕಾದು ನೋಡಬೇಕಾಗಿದೆ. ಒಟ್ಟಿನಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಂದಾದ ಮೇಲೆ ಒಂದು ಏನು ಶಾಕಿಂಗ್ ವಿಷಯಗಳು ಹೊರಗೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಕಾದು ನೋಡೋಣ 2 ಕೇಸ್ಗಳು ಏನಾಗುತ್ತೆ ಅಂತ. ಸೊ ಇದಿಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.